ಪ್ರತಿ ಮನೆಯ ಅಡುಗೆ ಮನೆಯಲ್ಲಿ ಟೊಮೆಟೊ ಎಷ್ಟು ಮುಖ್ಯವೆಂದರೆ ಅದು ಇಲ್ಲದೆ ಬೇಳೆ, ತರಕಾರಿ ಅಥವಾ ಸಾಂಬಾರ್ ಅಪೂರ್ಣವೆಂದು ತೋರುತ್ತದೆ. ಆದರೆ ಈ ಟೊಮೆಟೊ ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿಯಾದ್ರೆ ಏನು? ಹೌದು, ಅಮೆರಿಕದಲ್ಲಿ ಟೊಮ್ಯಾಟೊಗಳಲ್ಲಿ ಸಾಲ್ಮೊನೆಲ್ಲಾ ಎಂಬ ಅಪಾಯಕಾರಿ ಬ್ಯಾಕ್ಟೀರಿಯಾ ಇರುವುದು ದೃಢಪಟ್ಟಿದೆ. ಅದರ ನಂತರ ಅಲ್ಲಿನ ಆಹಾರ ನಿಯಂತ್ರಣಕ್ಕೆ ಸಂಸ್ಥೆ FDA ತಕ್ಷಣದ ಮರುಸ್ಥಾಪನೆ ಆದೇಶಗಳನ್ನ ನೀಡಿದೆ. FDA ಪ್ರಕಾರ ಸಾಲ್ಮೊನೆಲ್ಲಾ ಸೋಂಕಿತ ಟೊಮ್ಯಾಟೊಗಳನ್ನು ತಿನ್ನುವುದರಿಂದ ಜನರು ತೀವ್ರ ಜ್ವರ, ಅತಿಸಾರ, ವಾಂತಿ, ಹೊಟ್ಟೆ ನೋವು ಮತ್ತು ವಾಕರಿಕೆ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ಈ ಸೋಂಕು ಮಕ್ಕಳು, ವೃದ್ಧರು ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರುವ ಜನರಿಗೆ ಮಾರಕವಾಗಬಹುದು. ಯಾವ ರಾಜ್ಯದಲ್ಲಿ ಸೋಂಕು ಕಂಡುಬಂದಿದೆ? ಇಲ್ಲಿಯವರೆಗೆ ಜಾರ್ಜಿಯಾ, ಉತ್ತರ ಕೆರೋಲಿನಾ ಮತ್ತು ದಕ್ಷಿಣ ಕೆರೋಲಿನಾದಲ್ಲಿ ಮಾರಾಟವಾಗುವ ಟೊಮ್ಯಾಟೊಗಳಲ್ಲಿ ಸೋಂಕು ದೃಢಪಟ್ಟಿದೆ. ಮೇ ಆರಂಭದಿಂದಲೂ ಕೆಲವು ತೋಟಗಳು ಸ್ವಯಂ ಪ್ರೇರಣೆಯಿಂದ ಮಾರುಕಟ್ಟೆಯಿಂದ ತಮ್ಮ ಟೊಮ್ಯಾಟೊ ಸರಕುಗಳನ್ನು ಹಿಂತೆಗೆದುಕೊಳ್ಳಲು ಪ್ರಾರಂಭಿಸಿದವು. ಆದರೆ ಮೇ 28ರಂದು FDA ಅದನ್ನ ವರ್ಗ 1 ವರ್ಗಕ್ಕೆ ಸೇರಿಸುವ ತುರ್ತು ಎಚ್ಚರಿಕೆಯನ್ನ ನೀಡಿತು. ಫ್ರೀಜರ್ನಲ್ಲಿಯೂ ಸಹ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಜೀವಂತವಾಗಿರುತ್ತದೆ. ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾವು ಬಿಸಿ ಮತ್ತು ಶುಷ್ಕ ವಾತಾವರಣದಲ್ಲಿ ವಾರಗಳವರೆಗೆ ಜೀವಂತವಾಗಿರಲು ಮಾತ್ರವಲ್ಲದೆ ಫ್ರೀಜರ್ಗಳಂತಹ ಶೀತ ಮತ್ತು ತೇವಾಂಶವುಳ್ಳ ಸ್ಥಳಗಳಲ್ಲಿ ತಿಂಗಳುಗಟ್ಟಲೆ ಸಕ್ರಿಯವಾಗಿರಬಹುದು. ಅದಕ್ಕಾಗಿಯೇ ಸೋಂಕು ಕಂಡುಬಂದಿರುವ ಟೊಮ್ಯಾಟೊಗಳನ್ನು ತಕ್ಷಣ ಎಸೆಯುವ ಬದಲು ಮರುಸ್ಥಾಪನೆಗೆ ಒಳಪಡಿಸಬೇಕು ಎಂದು FDA ಸಲಹೆ ನೀಡಿದೆ. ಸಾವಿನ ಅಪಾಯ ಇಲ್ಲಿಯವರೆಗೆ ಈ ಸೋಂಕಿನಿಂದ ಯಾವುದೇ ಅನಾರೋಗ್ಯ ಅಥವಾ ಸಾವು ದೃಢಪಟ್ಟಿಲ್ಲವಾದರೂ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಸಾಲ್ಮೊನೆಲ್ಲಾ ಆಹಾರದಿಂದ ಹರಡುವ ರೋಗಗಳಿಗೆ ಪ್ರಮುಖ ಕಾರಣವಾಗಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಜನರು ಇದರಿಂದ ಪ್ರಭಾವಿತರಾಗುತ್ತಾರೆ ಎಂದು ನಂಬುತ್ತದೆ.